ಕಳೆದ ಒಂದು ತಿಂಗಳಿಂದ ದೇಶದಲ್ಲಿ ಚುನಾವಣೆಯದ್ದೇ ಸದ್ದು. ಈ ವರ್ಷದ ಕೊನೆ ಚುನಾವಣೆ ಕಡೆಗೂ ಮುಕ್ತಾಯ ಆಗಿದೆ. ಮಹಾರಾಷ್ಟ್ರ ವಿಧಾನಸಭೆಗೆ ಹಾಗೆ ಜಾರ್ಖಂಡ್ ವಿಧಾನಸಭೆಗೆ ಮತದಾನ ನಡೆದಿದ್ದು ಅದು ಮುಕ್ತಾಯ ಆಗಿದೆ. ಫಲಿತಾಂಶ ನವೆಂಬರ್ 23ಕ್ಕೆ ಹೊರಬೀಳಲಿದೆ. ಈ ಬಾರಿ ಎರಡೂ ರಾಜ್ಯದಲ್ಲಿ ಬಿಜೆಪಿ ಪಡೆಗೆ ಗುಡ್ ನ್ಯೂಸ್ ಕೊಡುವಂತೆ ಸಮೀಕ್ಷೆಗಳು ಇಲ್ಲಿ ಹೊರಬಿದ್ದಿದೆ. ಮಹಾರಾಷ್ಟ್ರದಲ್ಲಿ ಅಘಾಡಿ ಪಡೆ ಶೇಕ್ ಆಗಿದ್ರೆ, ಜಾರ್ಖಂಡ್ನಲ್ಲಿ ಸೊರೇನ್ ಕುಟುಂಬ ಸಮೀಕ್ಷೆ ನೋಡಿ ಶಾಕ್ ಆಗಿದ್ದಾರೆ. ಇದೀಗ ಹೊರಬಿದ್ದಿರೋ ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸೀಟ್ ಸಿಕ್ಕಿದೆ, ಯಾರು ಸರ್ಕಾರ ರಚಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತೀವಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಈಗಷ್ಟೇ ಮುಕ್ತಾಯವಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ ಮತದಾರ ಪ್ರಭುಗಳು ಅಭ್ಯರ್ಥಿಗಳ ಹಣೆಬರಹವನ್ನು ಮತಪೆಟ್ಟಿಗೆಯಲ್ಲಿ ಭದ್ರ ಮಾಡಿದ್ದಾರೆ. ಚುನಾವಣೆ ಮುಗಿಯುತ್ತಿದ್ದಂತೆ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶಗಳು ಹೊರಬಿದ್ದಿವೆ. ಈ ಸಮೀಕ್ಷೆ ನೋಡ್ತಿದ್ದಂತೆ ಮಹಾಯುತಿ ಮೈತ್ರಿ ಪಡೆ ಫುಲ್ ಖುಷಿಯಲ್ಲಿದ್ದಾರೆ. ಅದೇ ಮಹಾ ವಿಕಾಸ್ ಅಘಾಡಿ ಟೀಮ್ ಸಪ್ಪೆ ಮೊರೆ ಹಾಕ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಶಿವಸೇನೆ ಹಾಗೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎರಡು ಹೋಳಾಗಿದ್ವು. ಕಾಂಗ್ರೆಸ್ ಜೊತೆ ಸರ್ಕಾರ ರಚಿಸಿದ್ದ ಎನ್ಸಿಪಿ ಹಾಗೆ ಶಿವಸೇನೆ ಎರಡು ಬಣವಾಗಿ ಹೊರಬಂದು ಬಿಜೆಪಿ ಜೊತೆ ಕೈ ಜೋಡಿಸಿದ್ವು. ಏಕನಾಥ ಶಿಂದೆ ನೇತೃತ್ವದ ಶಿವಸೇನೆ, ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಿಜೆಪಿ ಜೊತೆ ಸರ್ಕಾರ ರಚಿಸಿತು. ಇನ್ನೊಂದು ಕಡೆ ಇದೇ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾ ವಿಕಾಸ್ ಅಘಾಡಿ ರಚನೆಯಾಗಿತ್ತು. ಇದರಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ, ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಇತ್ತು. ಎರಡೆರಡು ಎನ್ಸಿಪಿ, ಎರಡೆರಡು ಶಿವಸೇನೆ, ಇವುಗಳ ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಫೈಟ್. ಇಂಥ ರಾಜಕೀಯ ಅತಂತ್ರದ ಪರಿಸ್ಥಿತಿಯಲ್ಲೇ ಈ ಬಾರಿ ಚುನಾವಣೆಗಳು ನಡೆದಿವೆ. ಈಗ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದ್ದು ಹಲವು ಸಂಸ್ಥೆಗಳ ಎಕ್ಸಿಟ್ ಪೋಲ್ನಲ್ಲಿ ಮಹಾಯುತಿ ಒಕ್ಕೂಟ ಗೆಲುವು ಸಾಧಿಸುತ್ತೆ ಅಂತ ಭವಿಷ್ಯ ನುಡಿಯಲಾಗಿದೆ. ಹಾಗಿದ್ರೆ ಯಾರ್ಯಾರು ಎಷ್ಟೆಷ್ಟು ಲೆಕ್ಕವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮ್ಯಾಟ್ರಿಸ್ ನಡೆಸಿದ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಈ ಬಾರಿ ಅಧಿಕಾರ ಸಿಗೋದು ಪಕ್ಕಾ ಅಂತ ಹೇಳಿದೆ. ಇದರಿಂದಾಗಿ ಕಾಂಗ್ರೆಸ್, ಎನ್ಸಿಪಿ ಹಾಗೂ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಒಳಗೊಂಡ ಮಹಾ ವಿಕಾಸ್ ಅಘಾಡಿಗೆ ಭಾರೀ ಆಘಾತವಾಗಿದೆ. ಮ್ಯಾಟ್ರಿಸ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಗದ್ದುಗೆ ಇರಲಿದೆ. ಎನ್ಡಿಎ 150ರಿಂದ 170 ಸ್ಥಾನಗಳನ್ನು ಪಡೆಯಲಿದೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ ತಿಳಿದುಬಂದಿದೆ. ಇನ್ನು ಕಾಂಗ್ರೆಸ್, ಶರದ್ ಪವಾರ್ ಅವರ ಎನ್ಸಿಪಿ ಹಾಗೂ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನೇತೃತ್ವದ ಮಹಾ ವಿಕಾಸ್ ಅಘಾಡಿಗೆ ಭಾರೀ ಆಘಾತವಾಗುವ ಸಾಧ್ಯತೆ ಇದೆ. ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಮಹಾ ವಿಕಾಸ್ ಅಘಾಡಿಗೆ 110ರಿಂದ 130 ಸ್ಥಾನ ದಕ್ಕುವ ಸಾಧ್ಯತೆ ಇದೆ. ಇನ್ನು ಇತರರು 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲುವು ಪಡೆಯುವ ಸಾಧ್ಯತೆ ಇದೆ. CNN ನಡೆಸಿದ ಎಕ್ಸಿಟ್ ಪೋಲ್ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಅಧಿಕಾರದ ಗದ್ದುಗೆ ಇರಲಿದೆ. ಮಹಾಯುತಿ 154, ಮಹಾ ವಿಕಾಸ್ ಅಘಾಡಿ 128 ಹಾಗೂ ಇತರೆ 6 ಜನರು ಗೆಲುವು ಸಾಧಿಸಲಿದ್ದಾರೆ ಎಂದು CNN ಹೇಳಿದೆ. ಚಾಣಕ್ಯ ಸ್ಟ್ರಾಟಜಿಸ್ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದ 288 ವಿಧಾನಸಭಾ ಸ್ಥಾನಗಳ ಪೈಕಿ ಮಹಾಯುತಿ ಮೈತ್ರಿಕೂಟ 157ರಿಂದ 160 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸಲಿದೆ. ಕಾಂಗ್ರೆಸ್ ನೇತೃತ್ವದ ಮಹಾ ವಿಕಾಸ್ ಅಘಾಡಿ ಇಲ್ಲಿ 130ರಿಂದ 138 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ. ಇದಿಷ್ಟೇ ಅಲ್ಲ, ಮಾರ್ಕ್, ಪೀಪಲ್ ಪಲ್ಸ್ನಂತಹ ಸಮೀಕ್ಷೆಗಳು ಕೂಡ ಮಹಾಯುತಿ ಸರ್ಕಾರಕ್ಕೆ ಬಹುಮತ ಸಿಗುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ. ಅತ್ತ ಜಾರ್ಖಂಡ್ನಲ್ಲಿ ಸಮಬಲದ ಹೋರಾಟ ಇರುತ್ತೆ. ಜಾರ್ಖಂಡ್ನ 88 ಸ್ಥಾನಗಳ ಪೈಕಿ 41 ಸ್ಥಾನ ಗೆದ್ದವರು ಸರ್ಕಾರ ರಚಿಸ್ತಾರೆ. ಇದರಲ್ಲಿ ಅರ್ಧ ಸಮೀಕ್ಷೆ ಎನ್ಡಿಎ ಸರ್ಕಾರ ರಚಿಸುತ್ತೆ ಅಂತ ಅಂದಿದ್ರೆ, ಇನ್ನರ್ಧ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸರ್ಕಾರ ರಚಿಸೋ ಸುಳಿವು ನೀಡಿದೆ. ಟೈಮ್ಸ್ ನೌ ಪ್ರಕಾರ ಎನ್ಡಿಎ 40ರಿಂದ 44, ಇಂಡಿಯಾ ಒಕ್ಕೂಟ 30ರಿಂದ 40 ಸ್ಥಾನ ಬರುತ್ತೆ ಅಂತೇಳಿದೆ. ಪೀಪಲ್ ಪಲ್ಸ್ ಪ್ರಕಾರವೂ ಎನ್ಡಿಎ, ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರವೂ ಎನ್ಡಿಎ ಬಹುಮತ ಪಡೆದಿದೆ ಇಲ್ಲಿ. ಆದರೆ ಆಕ್ಸಿಸ್ ಮೈ ಇಂಡಿಯಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದೆ. ವೀಕ್ಷಕರೇ, ನೆನಪಿರಲಿ, ಯಾವುದೇ ಸಮೀಕ್ಷೆಗಳು ಕೂಡ 100ಕ್ಕೆ 100ರಷ್ಟು ಸತ್ಯ ಆಗಿರಲ್ಲ. ಈ ಹಿಂದಿನ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರದ ಚುನಾವಣೆ ಬಳಿಕ ಹೊರಬಂದಂತಹ ಸಮೀಕ್ಷೆಗಳೆಲ್ಲ ನಿಜ ಫಲಿತಾಂಶ ಬಂದಾಗ ಉಲ್ಟಾ ಆಗಿದ್ವು. ಈಗ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನ ನಿಜ ಫಲಿತಾಂಶ ಬರಬೇಕು ಅಂತಂದರೆ ನವೆಂಬರ್ 23ವರೆಗೂ ಕಾಯಬೇಕು. ಇವತ್ತು ಒಂದು ಕಡೆ ಮತದಾನ ಮುಕ್ತಾಯವಾಗಿ ಎಕ್ಸಿಟ್ ಪೋಲ್ ಹೊರಬಿದ್ದಿದ್ರೆ, ಅತ್ತ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಮಧ್ಯೆ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಬಿಟ್ಕಾಯಿನ್ ಹಗರಣ ಮಹಾರಾಷ್ಟ್ರದಲ್ಲಿ ಈಗ ಸೌಂಡ್ ಮಾಡ್ತಿದೆ. ಪುಣೆಯ ಮಾಜಿ IPS ಅಧಿಕಾರಿ ರವೀಂದ್ರನಾಥ್ ಪಾಟೀಲ್ ಅವರು ಎನ್ಸಿಪಿಯ ಶರದ್ ಪವಾರ್ ಬಣದ ನಾಯಕಿ, ಹಾಲಿ ಸಂಸದೆ
ಸುಪ್ರಿಯಾ ಸುಳೆ ವಿರುದ್ಧ ಹಾಗೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. 2018ರ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದ ವಂಚನೆ ಪ್ರಕರಣದಲ್ಲಿ ಸುಪ್ರಿಯಾ ಸುಳೆ ಹಾಗೆ ನಾನಾ ಪಟೋಲೆ ಭಾಗಿಯಾಗಿದ್ದು, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಈ ಹಣ ಹಂಚಲು ಬಳಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೇ ಸನ್ನಿವೇಶ ಬಳಸಿಕೊಂಡ ಬಿಜೆಪಿ ನಾನಾ ಪಟೋಲೆ ಹಾಗೂ ಸುಪ್ರಿಯಾ ಸುಳೆ ಅವರು ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾಗಿರುವುದಕ್ಕೆ ಪುರಾವೆ ಇದೆ ಎಂದು ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ರು. ಆದರೆ ಆ ಆಡಿಯೋ ಕ್ಲಿಪ್ ನನ್ನದಲ್ಲ ಎಂದು ಸುಪ್ರಿಯಾ ಸುಳೆ ಆರೋಪವನ್ನು ತಳ್ಳಿಹಾಕಿದ್ದಾರೆ. ಇನ್ನೊಂದು ಕಡೆ ಸುಪ್ರಿಯಾ ಸುಳೆ ಅವರು ಪುಣೆಯ ಚುನಾವಣಾ ಆಯೋಗ ಮತ್ತು ಸೈಬರ್ ಸೆಲ್ಗೆ ಔಪಚಾರಿಕವಾಗಿ ದೂರು ಸಲ್ಲಿಸಿದ್ದಾರೆ. ತಮ್ಮ ಬಗ್ಗೆ ಸುಳ್ಳು ಮತ್ತು ಮಾನಹಾನಿಕರ ಮಾಹಿತಿಯನ್ನು ಹರಡಿರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಆಡಿಯೋ ಕ್ಲಿಪ್ ನಾನು ಕೇಳಿದ್ದೇನೆ, ಅದರಲ್ಲಿರೋರಲ್ಲಿ ಒಬ್ಬರು ನನ್ನ ಸಹೋದರಿ ಸುಪ್ರಿಯಾ ಸುಳೆ ಅಂತಲೇ ಹೇಳಿದ್ದಾರೆ ಮತ್ತು ಇನ್ನೊಬ್ಬರ ಜೊತೆ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ. ಆಡಿಯೋ ಕ್ಲಿಪ್ನಲ್ಲಿರುವುದು ಅವರ ಧ್ವನಿ ಹೌದು, ಅದರಲ್ಲಿ ಅನುಮಾನವಿಲ್ಲ. ಈ ಬಗ್ಗೆ ತನಿಖೆ ನಡೆಯಲಿದೆ ಅಂತ ಅಜಿತ್ ಪವಾರ್ ಹೇಳಿದ್ದಾರೆ. ಸದ್ಯ ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆ ವಿವಾದಗಳಲ್ಲೇ ಮುಕ್ತಾಯ ಆಗಿದೆ. ಮತದಾನೋತ್ತರ ಸಮೀಕ್ಷೆ ಏನೋ NDA ಕೈ ಹಿಡಿದಿದೆ. ಅಸಲಿ ಫಲಿತಾಂಶಕ್ಕೆ ನವೆಂಬರ್ 23ವರೆಗೂ ಕಾಯಲೇಬೇಕು. ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನಲ್ಲಿ ಯಾರು ಗೆಲ್ಲಬಹುದು, ಯಾರಿಗೆ ಎಷ್ಟು ಸೀಟು ಬರಬಹುದು ಅನ್ನೋ ನಿಮ್ಮ ಲೆಕ್ಕಾಚಾರವನ್ನು ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.